ಒಂದು ದೊಡ್ಡ ಮಾಯ ಮೋಡ ಕಲ್ಕಿ ಸೈನ್ಯದ ಸುತ್ತ ಬರುತ್ತೆ. ಎದುರಲ್ಲಿ ನೋಡಿದ್ರೆ 2 ದೊಡ್ಡ ಸಿಂಹಗಳು ಒಂದು ರಥನ ಇಳ್ಕೊಂಡ್ ಬರ್ತಿದೆ. ಆ ರಥದ ಹಿಂದೆ ಒಂದು ದೊಡ್ಡ ಗರುಡ ಆಕಾಶದಲ್ಲಿ ಹಾರ್ಕೊಂಡ್ ಬರ್ತಿದೆ. ಆ ರಥದ ಜೊತೆ 1000 ಗಟ್ಟಲೆ ಸೈನ್ಯ ಬರ್ತಿದೆ. ಅದನ್ನ ನೋಡಿ ದೇವಾಪಿ ಕಲ್ಕಿ ಹತ್ರ, ಕಲ್ಕಿ ಆ ರಥದಲ್ಲಿರೋ ಮಹಿಳೆ ಹೆಸರು ಮಾಯಾದೇವಿ, ಅವಳ ಮಾಯ ಪ್ರಭಾವ ಅನಂತ. ಆ ಸ್ತ್ರೀ ಜೊತೆ ಯಾರು ಯುದ್ಧ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಯಾರಾದ್ರೂ ಅವರ ಕಣ್ಣನ್ನ ನೋಡಿದ್ರೆ ಅವರ ಜೀವಿತಾವಧಿಯಲ್ಲಿರೋ ಭಯ ಎಲ್ಲ ಒಂದೇ ಸರಿ ಅವ್ರ ಕಣ್ಮುಂದೆ ಬಂದು ಅದನ್ನ ತಡೆಯೋಕ್ಕಾಗದೆ ಅವ್ರನ್ನ ಅವರೇ ಸಾಯಿಸ್ಕೊಳ್ತಾರೆ, ಇಲ್ಲ ಅವರ ಪಕ್ಕದಲ್ಲಿರೋರ್ನ ಸಾಯಿಸ್ಬಿಡ್ತಾರೆ. ಅದರಿಂದ ಅವಳ ಜೊತೆ ಯುದ್ಧ ಮಾಡ್ಬೇಕಂದ್ರೆ ಅವಳ ಕಣ್ಣನ್ನ ನೋಡ್ಬಾರ್ದು ಅಂತ ಹೇಳಿದ್ರು. ಕಲ್ಕಿಯ ಆಜ್ಞೆ ಮೇಲೆ ಯಾರೋ ಅವಳ ಕಣ್ಣನ್ನ ನೋಡದೆ ಯುದ್ಧ ಮಾಡ್ತಿದ್ದಾರೆ. ಆದ್ರೆ ಅವಳ ಮಾಯ ಪ್ರಭಾವದಿಂದ ಸ್ವಲ್ಪ ಜನ ಅವಳ ಕಣ್ಣನ್ನ ನೋಡಿ ಹುಚ್ಚಂತರ ಆಗಿ ಅವ್ರನ್ನ ಅವರೇ ಸಾಯಿಸ್ಕೊಳ್ತಿದ್ದಾರೆ. ಇನ್ನು ಉಪಯೋಗ ಇಲ್ಲ ಅಂತ ಕಲ್ಕಿ ಅವನ ಕುದುರೆ ಮೇಲೆ ಮಾಯಾದೇವಿ ಹತ್ರ ಯುದ್ಧಕ್ಕೆ ಹೋಗ್ತಿದ್ರೆ ಬಹಳ ಗಾತ್ರದಲ್ಲಿರೋ ಆ ಗರುಡ ಒಂದ್ಸರಿ ಕಲ್ಕಿ ಮುಂದೆ ಬಂದು ನಿಂತ್ಕೊಳ್ತು. ಅದು ಅದರ ರೆಕ್ಕೆನ ಬಡಿತಿದ್ರೆ ಕಲ್ಕಿಗೆ ಆ ಶಕ್ತಿನ ತಡೆಯೋಕ್ಕಾಗ್ತಿಲ್ಲ. ಆ ಗರುಡ ಕಲ್ಕಿನ ಒಂದು ಚಿಕ್ಕ ಹಾವು ಮರಿನ ಇಟ್ಕೊಂಡಂಗೆ ಆ ಕಡೆ ಈ ಕಡೆ ಸುತ್ತಿ ಬಿಸಾಕುತ್ತೆ. ಅದರ ರೆಕ್ಕೆಯಿಂದ ಬರೋ ಗಾಳಿಗೆ ಆ ಪ್ರದೇಶ ಎಲ್ಲ ಧೂಳಿಂದ ತುಂಬಿ ಏನು ಕಾಣಿಸ್ತಿಲ್ಲ. ಕಲ್ಕಿ ಆ ಶಕ್ತಿನ ತಡೆಯೋಕ್ಕಾಗದೆ ಅವನ ಕುದುರೆನ ಹತ್ತಿ ಎದುರಲ್ಲಿರೋ ಬೆಟ್ಟದ ಮೇಲೆ ಹೋಗ್ತಾನೆ. ಆ ಧೂಳಲ್ಲಿ ಕಲ್ಕಿ ಆಗ್ಲಿ ಆ ಗರುಡ ಆಗ್ಲಿ ಕಾಣಿಸ್ತಿಲ್ಲ. ಕಲ್ಕಿ ಓಡೋದ, ಇನ್ನು ವಿಜಯ ನಮ್ದೆ ಅಂತ ಕಲಿಪುರುಷನ ಸೈನ್ಯ ಅನ್ಕೊಳ್ತು. ಕಲ್ಕಿ ಸೈನ್ಯ ಶಾಕ್ ಆದ್ರು. ಅವನ್ನ ನಂಬ್ಕೊಂಡು ಬಂದ್ರೆ ಹೀಗೆ ಬಿಟ್ಟು ಓಡೋದ್ನಲ್ಲ ಅಂತ ಬೇಜಾರಾದ್ರು.